ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ದೂರದ ಊರಿನಿಂದ ನೆಂಟರ ಆಗಮನ ಆಗುವಂತ ದಿನ. ಸ್ನೇಹಿತರೊಂದಿಗೆ ವಾಗ್ವಿವಾದ ಆಗಬಹುದು. ಆಸ್ತಿ ವಿಚಾರದಲ್ಲಿ ಅಂತಿಮ ತೀರ್ಮಾನ. ವೃಷಭ ರಾಶಿ. ಕಲಾವಿದರಿಗೆ ಉತ್ತಮ ಅವಕಾಶಗಳು ಒದಗಿ ಬರುತ್ತವೆ. ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದ ಕೆಲಸಗಳು ಚಾಲನೆಯನ್ನ ಪಡೆದುಕೊಳ್ಳುತ್ತವೆ. ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತದೆ. ಮಿಥುನ ರಾಶಿ. ಅಷ್ಟಮದ ಶನಿ ಅನಿರೀಕ್ಷಿತ ಆಘಾತಗಳಿಗೆ ಕಾರಣನಾಗುತ್ತಾನೆ. ದುರ್ಗೆಯನ್ನ ಆಧರಿಸಿ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧ್ಯತೆ ಇದೆ. ಕಟಕ ರಾಶಿ. ಪತ್ನಿಯೊಂದಿಗೆ ವಿರಸ, ಮಕ್ಕಳ ವಿಚಾರದಲ್ಲಿ ಎಚ್ಚರ, ಹಿರಿಯರ ಸಲಹೆ ಪಡೆದುಕೊಳ್ಳಿ. ದಿನಾಂತ್ಯದಲ್ಲಿ ಉತ್ತಮ ಭೋಜನ ಇದೆ. ಇನ್ನು ಸಿಂಹ ರಾಶಿ. ಮಿತ್ರರೇ ಶತ್ರುಗಳು ಆಗುವ ಸಾಧ್ಯತೆಗಳಿವೆ. ಮಹತ್ವದ ತೀರ್ಮಾನಕ್ಕೆ ಮನೆಯವರಿಂದ ವಿರೋಧ ಆಗಬಹುದು. ಸುಬ್ರಹ್ಮಣ್ಯನನ್ನ ಆರಾಧಿಸಿಕೊಳ್ಳಿ. ಇನ್ನು ಕನ್ಯಾ ರಾಶಿ. ನ್ಯಾಯಾಲಯದಲ್ಲಿ ಆಸ್ತಿ ವಿಚಾರಕ್ಕೆ ತೀರ್ಪು. ಕುಟುಂಬದೊಂದಿಗೆ ಚರ್ಚೆ ನಡೆಸಿ ನಿರ್ಧಾರ ಮಾಡಿಕೊಳ್ಳಿ. ವೈದ್ಯರ ಸಲಹೆ ನಿರ್ಲಕ್ಷ್ಯ ಮಾಡಬೇಡಿ. ತುಲಾ ರಾಶಿ. ಮಕ್ಕಳ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ. ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ತಿರುವು. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ನಿಂದನೆ. ಇನ್ನು ವೃಶ್ಚಿಕ ರಾಶಿ. ಸಹೋದರರೊಂದಿಗೆ ಅಸಮಾಧಾನ, ಸಹೋದರಿಯರೊಂದಿಗೆ ಭೋಜನ, ಆತ್ಮೀಯ ಸ್ನೇಹಿತನಿಂದ ಸೂಕ್ತ ಸಲಹೆ. ಧನುಸ್ ರಾಶಿ. ಆರ್ಥಿಕ ಸ್ಥಿತಿ ಬಿಗಡಾಯಿಸಬಹುದು. ಅಪವ್ಯಯ ಮಾಡಲು ಹೋಗಬೇಡಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ಎಚ್ಚರ ವಹಿಸಿ. ಮಕರ ರಾಶಿ. ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗುವ ಸಾಧ್ಯತೆಗಳಿವೆ. ಆಹಾರ ಸೇವಿಸುವಾಗ ಹಿತಮಿತವಾಗಿ ಸೇವನೆ ಇರಲಿ. ಧನ್ವಂತರಿಯನ್ನ ಭಜಿಸಿಕೊಳ್ಳಿ. ಇನ್ನು ಕುಂಭರಾಶಿಗೆ ಬರೋಣ. ರಾಜಕೀಯ ರಂಗದಲ್ಲಿರುವವರಿಗೆ ಅವಮಾನ, ಸಂಗೀತಗಾರರಿಗೆ ವಿಶೇಷ ದಿನ. ಧನದ ಅಪವ್ಯಯ ಆಗುವಂತೆ ಕಾಣುತ್ತಿದೆ. ಸ್ವಲ್ಪ ಹುಷಾರ್ ವಹಿಸಬೇಕು. ಕೊನೆಯದಾಗಿ ಮೀನರಾಶಿ. ಅಪೇಕ್ಷಿತ ಘಟನೆಗಳು ನಡೆಯಬಹುದು. ಕುಟುಂಬದಲ್ಲಿ ಶುಭ ಕೆಲಸಕ್ಕೆ ಚಾಲನೆ. ಮಗಳ ಮದುವೆ ನಿಶ್ಚಯವಾಗಿ ಸಡಗರ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.